ಹನಿಯ ತಂದೆ ಹೇಳಿದ ಮಾತನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದ ರಾಗು ಕುಸಿದು ಬಿದ್ದನು. ತನಗೆ ಮೋಸ ಮಾಡಿದ್ದಳು, ಹೇಳದೆ ಕೇಳದೆ ಬಿಟ್ಟಿ ಹೋದಳಲ್ಲ ಎಂಬ ಕೋಪವಿತ್ತೇ ವಿನಃ ಅವಳ ಜೀವನ ಹೀಗೂ ಆಗಿರಬಹುದು ಎಂಬ ಅರಿವು ಅವನಿಗೆ ಬಂದಿರಲಿಲ್ಲ. ಹನಿ ಎಂದಾದರೂ ಒಮ್ಮೆ ನನಗೆ ಸಿಗುತ್ತಾಳೆ, ಆಗ ತನ್ನ ಪರಿಸ್ಥಿತಿ ತಿಳಿಸಿ ಅವಳಿಗೆ ಒಂದು ಜೀವನ ಕಲ್ಪಿಸಿಕೊಡಬೇಕೆಂದುಕೊಂಡಿದ್ದ. ಆದರೆ ಇನ್ನೆಲ್ಲಿಯ ಹನಿ? ಪ್ರಪಂಚವನ್ನು ಬಿಟ್ಟು ಹಿಂತಿರುಗಿ ಬಾರದ ಊರಿಗೆ ಹೋದವಳು ಹೇಗೆ ತಾನೇ ಮರಳಿ ಬರುವಳು? ಕುಸಿದು ಬಿದ್ದ ರಾಘುನ ಎಬ್ಬಿಸಿ ಸಮಾಧಾನಪಡಿಸಿದರೂ ಹನಿಯ ಅಪ್ಪ ಅವರನ್ನು ಅಪ್ಪಿ ಅಳುತ್ತಿದ್ದನು. ತುಸು ಸಮಾಧಾನವಾದ ನಂತರ ಮನಸ್ಸನ್ನು ಸಹ ಬದಿಗೆ ತಂದುಕೊಂಡು ಮಾತನ್ನು ಶುರು ಮಾಡಿದ್ದನು. ಅಂಕಲ್, ಏನು ಹೇಳ್ತಿದ್ದೀರಾ ನೀವು? ನನ್ನ ಹನಿಗೆ ಏನಾಗಿತ್ತು ಹೇಳಿ. ನನ್ನ ಹನಿ ಬದುಕಿಲ್ಲ ಅಂದರೆ ಏನರ್ಥ? ಏನಾಗಿತ್ತು ನನ್ನ ಹನಿಗೆ? ಅವನ ಪ್ರತಿ ಮಾತಿನಲ್ಲೂ ನನ್ನ ಹನಿ ಎಂಬ ಮಾತೆ ಹೆಚ್ಚಾಗಿ ಬರುತ್ತಿತ್ತು. ಅದು ಅವರಿಗೆ ಹನಿಯ ಮೇಲೆ ರಾಗೋಗಿದ್ದ ಪ್ರೀತಿ ಎಂಥದ್ದು ಎಂಬುದನ್ನು ತಿಳಿಸಿತು. ಹೇಳ್ತೀನಿ ಕಣಪ್ಪ, ನನ್ನ ಮಗಳಿಗೆ ಕ್ಯಾನ್ಸರ್ ಆಗಿತ್ತು ಎಂದರು ಕಣ್ಣೊರೆಸಿಕೊಂಡು. ಹನಿಗೆ ಕ್ಯಾನ್ಸರ್ ಇತ್ತು ಎಂಬ ವಿಷಯವೇ ಅವನಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ. ಅಂಕಲ್, ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಹನಿಗೆ ಕ್ಯಾನ್ಸರ್ ಇತ್ತಾ? ಅವಳ ಜೊತೆ ಇದ್ದರೂ ಕೂಡ ನನಗೆ ಈ ವಿಷಯವೇ ತಿಳಿದಿರಲಿಲ್ಲವಲ್ಲ. ಎಂಥ ನತದೃಷ್ಟ ನಾನು ಎಂದವ. ಅಂಕಲ್, ಲಾಸ್ಟ್ ಸ್ಟೇಜ್ ಅಂತ ಹೇಳ್ತಿದ್ದೀರಾ, ಆದರೆ ಅವಳಲ್ಲಿ ಯಾವ ಸಿಂಟಮ್ಸ್ ಆದರೂ ನಮಗೆ ಗೊತ್ತಾಗಬೇಕಿತ್ತು ಅಲ್ವಾ? ಇದ್ದಕ್ಕಿದ್ದಂತೆ ಕ್ಯಾನ್ಸರ್ ಅಂದರೆ ಹೇಗೆ ಸಾಧ್ಯ? ಇದನ್ನು ನಾನು ನಂಬಲ್ಲ. ನೀನು ನಂಬದೇ ಇದ್ದರೂ ಇದೇ ಸತ್ಯ ರಾಘು. ಅವಳಿಗೆ ಆಗಾಗ ವಿಪರೀತ ತಲೆನೋವು ಬರ್ತಿತ್ತು. ಆದರೆ ನಿದ್ದೆಗೆಟ್ಟು ಓದುತ್ತಿದ್ದರಿಂದ ಹಾಗೆ ತಲೆನೋವು ಇರಬಹುದು. ಚೆನ್ನಾಗಿ ನಿದ್ರೆ ಮಾಡಿದರೆ ಸರಿ ಹೋಗುತ್ತೆ ಅಂತ ಅವಳ ಯೋಚನೆ ಮಾಡಿ ನಮ್ಮತ್ರ ವಿಷಯ ಮುಚ್ಚಿಟ್ಟಿದ್ಲು. ಅವಳು ನಮ್ಮನ್ನು ಬಿಟ್ಟು ಹೋಗಿ ಆಗಲೇ 4 ವರ್ಷ ಆಯಿತು ರಾಘು. ಬದುಕಿ ಬಾಳಬೇಕಾದ ಮಗಳಿಗೆ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಬಂದು ಬಿಡ್ತು. ಅದು ಫೈನಲ್ ಸ್ಟೇಜ್. ಅವಳನ್ನು ಉಳಿಸಿಕೊಳ್ಳೋಕೆ ಆಗಲೇ ಇಲ್ಲ ಕಣಪ್ಪ ನಮ್ಮ ಕೈಯಲ್ಲಿ. ನೋಡು, ಎಷ್ಟು ದುಡ್ಡಿದ್ದರೇನು ಏನು ಬಂತು ಪ್ರಯೋಜನ? ನನ್ನ ಹತ್ರ ಇರೋ ದುಡ್ಡ ನನ್ನ ಮಗಳನ್ನು ಕಾಪಾಡಲಿಲ್ಲ. ಒಬ್ಬಳೆ ಮಗಳು ಅಂತ ಪ್ರೀತಿಯಿಂದ ಬೆಳೆಸಿದ್ದೆ. ಅವಳಿಗೋಸ್ಕರ ಹಗಲು ಇರಲು ದುಡಿದಿದ್ದೆ. ಅವಳು ನಮ್ಮನೆಯ ಮಹಾಲಕ್ಷ್ಮಿ. ಅವಳು ನಮ್ಮ ಜೀವನಕ್ಕೆ ಬಂದ ಮೇಲೆ ನನಗೆ ಟೀಚರ್ ಆಗಿ ಕೆಲಸ ಸಿಕ್ತು. ಬೇರೆ ಮಗು ಆದರೆ ಅವಳ ಮೇಲೆ ಪ್ರೀತಿ ಕಡಿಮೆ ಆಗಬಹುದು ಅಂತ ನಾವು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಹೆಣ್ಣು ಮಗಳೇ ಬಾಳಿನ ಕಣ್ಣು ಅಂತ ಇವಳೊಬ್ಬಳೇ ಸಾಕು ಅಂದ್ಕೊಂಡು ಪ್ರೀತಿಯಿಂದ ಸಾಕಿದ್ವಿ. ಆದರೆ ಆ ದೇವರು ಅವಳ ಬಾಳಲ್ಲಿ ಇಂತಹ ಆಟ ಆಡ್ತಾನೆ ಅಂತ ತಿಳಿದುಕೊಂಡಿರಲಿಲ್ಲ ಎಂದವರೇ ಅಂದಿನ ದಿನದ ಬಗ್ಗೆ ಹಾಗೂ ಹನಿಯ ಕೊನೆಯ ದಿನಗಳ ಬಗ್ಗೆ ಹೇಳಲು ಶುರು ಮಾಡಿದರು. ಅಂದು ರಾಘು ಹುಟ್ಟಿದ ಹಬ್ಬದ ದಿನ ಅವನಿಗೆ ಇಷ್ಟವೆಂದು ಸೀರೆ ತೊಟ್ಟು ಖುಷಿಯಿಂದ ರೆಡಿಯಾಗಿ ಬಂದ ಮಗಳನ್ನು ಕಣ್ತುಂಬಿಕೊಂಡರು ಅವಳ ತಂದೆ ತಾಯಿ. ಅದು ತನ್ನಪ್ಪ ಅಮ್ಮನಿಗೆ ರಾಘುನನ್ನು ಪ್ರೀತಿ ಮಾಡುತ್ತಿರುವ ವಿಷಯವನ್ನು ತಿಳಿಸಿದಳು. ಇವಳು ಇಷ್ಟಕ್ಕೆ ಎಂದಿಗೂ ವಿರೋಧಪಡಿಸದ ತಂದೆ ತಾಯಿ ಅವಳ ಪ್ರೀತಿಗೆ ಸಮ್ಮತಿಯನ್ನು ಸೂಚಿಸಿದರು. ಹಾಗೆ ರಾಘುನ ಇಂದು ಸಂಜೆ ಕರೆದುಕೊಂಡು ಬರುವಂತೆ ಹೇಳಿದರು. ಅದರಂತೆ ಖುಷಿಯಿಂದ ಹೊರಟ ಹನಿ ಬಾಗಿಲ ಬಳಿಯೇ ದೊಪ್ಪಿಂದು ಬಿದ್ದಳು. ಗಾಬರಿಯಾದ ಅವರ ತಂದೆ ತಕ್ಷಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ಆಂಬುಲೆನ್ಸ್ ಮೂಲಕ ಹಾಸ್ಪಿಟಲ್ಗೆ ಬಂದ ನಂತರ ಅವಳನ್ನು ಪರೀಕ್ಷೆ ಮಾಡಿದ ನಂತರ ರಿಪೋರ್ಟ್ನಲ್ಲಿ ತಿಳಿದು ಬಂದಿದ್ದು ಹನಿಗೆ ಬ್ಲಡ್ ಕ್ಯಾನ್ಸರ್ ಎಂದು. ನಿಜಕ್ಕೂ ಅವಳ ತಂದೆ ತಾಯಿಗೆ ಇದು ಆಶ್ಚರ್ಯ ತಂದಿತ್ತು. ಒಂದು ಸಿಂಪ್ಟಮ್ಸ್ ಸಹ ಇದುವರೆಗೂ ಅವಳಲ್ಲಿ ಕಂಡು ಬಂದಿರಲಿಲ್ಲ. ಒಂದು ಇರುವು ಸಹ ಗೋಚರಿಸಲಿಲ್ಲ. ಅಂದ ಮೇಲೆ ಕ್ಯಾನ್ಸರ್ ಹೇಗೆ ಎಂಬುದು ಅವರಿಗೆ ಕಾಡುತ್ತಿತ್ತು. ಅಂತೆಯೇ ಬೆಡ್ನ ಮೇಲೆ ಯಾವುದರ ಪರಿವೆ ಇಲ್ಲದೆ ಮಲಗಿದ್ದ ಮಗಳನ್ನು ಎಂದಿಗೂ ಕಂಡವರ ಮನಸ್ಸು ನೊಂದಿತ್ತು. ಅವಳ ಎದುರು ಬಂದವನೇ ಹನಿ ಎಂದರು. ಅಪ್ಪ, ನನಗೆ ಏನಾಗಿದೆ? ಡಾಕ್ಟರ್ ಏನಂದ್ರು? ಮನೆಗೆ ಹೋಗೋಣ ಅಪ್ಪ, ಇಲ್ಲಿ ಇರೋಕೆ ಆಗ್ತಿಲ್ಲ ನನಗೆ. ಮೆಡಿಸಿನ್ ವಾಸನೆಗೆ ವಾಂತಿ ಬರೋ ಥರ ಆಗ್ತಿದೆ. ತಲೆನೋವು ಬೇರೆ ಎಂದವಳ ಮಾತು ಕೇಳಿ ಮನಸ್ಸಲ್ಲಿ ರೋಧಿಸಿದರು. ಮನೆಗೆ ಬಂದವಳೆ ರಾಘುನ ಭೇಟಿಯಾಗುವ ತವಕದಲ್ಲಿ ಇದ್ದಳು. ಆದರೆ ಏಕೋ ವಿಪರೀತ ತಲೆನೋವು ಎಂದು ಹಾಗೆಯೇ ಮಲಗಿಬಿಟ್ಟಳು. 2 ದಿನಕ್ಕೆ ಅವಳಿಗೆ ಸಿಂಪ್ಟಮ್ಸ್ ಕಾಣಿಸತೊಡಗಿತು. ವಿಪರೀತ ತಲೆನೋವು ಬಾಧಿಸುತ್ತಿತ್ತು. ಸುಸ್ತು, ವಾಂತಿ ಆಗುತ್ತಿತ್ತು. ಕಾಲೇಜಿಗೆ ಹೋಗುವುದಿರಲಿ, ರಾಘುನ ಮೀಟ್ ಮಾಡಲು ಸಹ ಆಗುತ್ತಿರಲಿಲ್ಲ ಅವಳಿಗೆ. ಅವಳ ತಂದೆ ಸ್ಕೂಲಿಗೆ ಹೋಗದೆ ಹೆಚ್ಚಾಗಿ ಹನಿಯ ಜೊತೆ ಕಾಲ ಕಳೆಯುತ್ತಿದ್ದರು. ಅಮ್ಮನ ಸಪ್ಪೆಯಾದ ಮುಖ ಅವಳಿಗೆ ಬೇರೇನೋ ಸೂಚನೆಯನ್ನು ತಿಳಿಸುತ್ತಿತ್ತು. ರೆಸ್ಟ್ ಮಾಡುವ ನೆಪದಲ್ಲಿ ಅವಳನ್ನು ಮನೆಯಲ್ಲಿಯೇ ಉಳಿಸಿಕೊಂಡರು. ಅನುಮಾನ ಬಂದು ಸದ್ದಿಲ್ಲದಂತೆ ಅಪ್ಪನ ರೂಮಿಗೆ ಹೋದ ಹನಿ ಅವರ ರೂಮ್ ಸೇರಿದಂತೆ ಇಡೀ ರೂಮ್ ಜಾಲಾಡಿ ರಿಪೋರ್ಟ್ ತಡಕಾಡಿದಳು. ಎಲ್ಲಿಯೂ ಸಿಗದೆ ಕೊನೆಗೆ ಅಪ್ಪನ ಸ್ಟಡಿ ರೂಮ್ನಲ್ಲಿ ಯಾವುದೋ ಪುಸ್ತಕಗಳ ಮಧ್ಯೆ ಅವಳ ಹಾಸ್ಪಿಟಲ್ ರಿಪೋರ್ಟ್ ಕಣ್ಣಿಗೆ ಕಂಡಿತು. ಕುತೂಹಲ ತಡೆಯಲು ಆಗದೆ ನೋಡಿದವಳಿಗೆ ತಿಳಿಯಿತು ಬ್ಲಡ್ ಕ್ಯಾನ್ಸರ್ ಇರುವುದು. ನಂಬಲಾಗದೆ ಕಣ್ಣುಜ್ಜಿಕೊಂಡು ಮತ್ತೆ ನೋಡಿದವಳಿಗೆ ತಿಳಿಯಿತು ಕ್ಯಾನ್ಸರ್ ಫೈನಲ್ ಸ್ಟೇಜ್ನಲ್ಲಿದೆ ಎಂದು.
ಫೈಲ್ ಕೆಳ ಜಾರಿ ಬಿದ್ದು ನಡುಗುತ್ತಲೇ ಕುಸಿದು ಕುಳಿತಳು. ಅವಳನ್ನು ಹುಡುಕುತ್ತಾ ಬಂದ ಅವಳ ತಂದೆ ತಾಯಿಗೆ ತಿಳಿದು ಹೋಗಿತ್ತು. ಅವಳಿಗೆ ಎಲ್ಲ ವಿಷಯವೂ ತಿಳಿಯಿತೆಂದು ಅವಳ ಬಳಿ ಬಂದ ಅವರು ಅವಳನ್ನು ಅಪ್ಪಿಕೊಂಡು ಬಿಕ್ಕಳಿಸುತ್ತಿದ್ದರು. ಹಾಗೆಯೇ ಸುಮಾರು ಹೊತ್ತು ಅತ್ತಿದ್ದರಿಂದ ತಲೆನೋವು ಹೆಚ್ಚಾಗಿ ಕಣ್ಣು ಮಂಜಾಗಿ ತಿರುಗು ಬಿದ್ದಳು. ಡಾಕ್ಟರ್ ಬಂದು ಟ್ರೀಟ್ ಮಾಡಿ ಹೋದ ನಂತರ ತನ್ನ ಸ್ಥಿತಿಗೆ ಮರುಕಪಟ್ಟಳು. ತಾನೆಂಥ ನತಾದೃಷ್ಟ ಎಂದು ಮನಸ್ಸು ಗಟ್ಟಿ ಮಾಡಿಕೊಂಡು ಊರನ್ನು ಬಿಡಬೇಕು ಎಂದು ತೀರ್ಮಾನಿಸಿದಳು. ಅವಳ ಮಾತಿಗೆ ಅವಳ ತಂದೆ ತಲೆಯಾಡಿಸಿದರು. ಅದರಂತೆ 1 ವಾರಗಳ ಅಂತರದಲ್ಲಿಯೇ ಮನೆ ಖಾಲಿ ಮಾಡಿ ಹೋದರು. ಇತ್ತ ರಾಘು ಅವಳನ್ನು ನೋಡದೆ ಒದ್ದಾಡಿ ಹೋದನು. ಪ್ರೀತಿಸಿದ ನಂತರ ಹನಿಯ ಮನೆಗೆ 1-2 ಬಾರಿ ಹೋಗಿದ್ದಾಗ ಸ್ನೇಹಿತನೆಂದೇ ಪರಿಚಯಿಸಿದ್ದಳು. ಜೊತೆಗೆ ಮದುವೆಯಾಗುವವರೆಗೂ ತನ್ನನ್ನು ನೋಡಲು ಮನೆಯ ಕಡೆ ಬರಬಾರದು ಎಂಬ ಕಂಡೀಷನ್ ಬೇರೆ ಹಾಕಿದಳು. ಎಂಥ ನತದೃಷ್ಟೆ! ಯಾಕೆ ರಾಘುನಿಂದ ಎಲ್ಲ ವಿಷಯವನ್ನು ಮುಚ್ಚಿಟ್ಟು ಅವನಿಗೆ ನೋವು ಕೊಟ್ಟಿದ್ದಲ್ಲದೆ ತಾನು ಸಹ ನೋವನ್ನು ಅನುಭವಿಸಿದಳು. ಇಲ್ಲದಿದ್ದರೆ ರಾಘು ಅವಳ ನೆನಪಲ್ಲೇ ಕೊರಗಿ ಜೀವನವನ್ನು ಸವಿಸುತ್ತಾನೆ ಎಂಬುದು ಅವಳ ಅಭಿಪ್ರಾಯವಾಗಿತ್ತು. ಅದಕ್ಕಾಗಿ ಅವನಿಂದ ವಿಷಯವನ್ನು ಮುಚ್ಚಿಟ್ಟಳು. ಅವನ ದೃಷ್ಟಿಯಲ್ಲಿ ಕೆಟ್ಟವಳಾದರೂ ಪರವಾಗಿಲ್ಲ ಎಂಬುದು ಕುರಿತು. ದಿನಗಳು ಓಡುತ್ತಿದ್ದವು. ರಾಘುನ ನೋಡದೆ ಒದ್ದಾಡಿ ಹೋದಳು. ಅವನ ಪ್ರೀತಿಯ ಮಾತುಗಳಿದ್ದೆ ಮೌನವಾದಳು. ರಾಘುನಿಂದ ಕರೆ ಬಂದರೂ ಸ್ವೀಕರಿಸದೆ ಅವನ ಜೊತೆ ಮಾತನಾಡುವ ಬಯಕೆ ಆದರೂ ತನ್ನೆಲ್ಲ ನೋವನ್ನು ಭಾವನೆಯನ್ನು ಬದಿಗಿಟ್ಟು ಸುಮ್ಮನಿದ್ದಳು. ಬರುತ್ತಾ ಅವಳಿಗೆ ನಡೆಯಲು ಸಹ ಆಗುತ್ತಿರಲಿಲ್ಲ. ಅವಳ ಪ್ರತಿಯೊಂದು ಕೆಲಸಕ್ಕೂ ಅಮ್ಮನ ಸಹಾಯ ಬೇಕಿತ್ತವಳಿಗೆ. ಮಾತನಾಡಲು ಸಹ ಆಗುತ್ತಿರಲಿಲ್ಲ. ಆದರೂ ಸನ್ನೆಯ ಮೂಲಕ ತಂದೆಯ ಜೊತೆ ಮಾತನಾಡಿ ರಾಘು ನಾನು ನೋಡಬೇಕೆಂದು ಕೈ ಮುಗಿದಳು. ಮಾತನಾಡಲು ಆಗದೆ ಹೋದರೂ ಸಹ ಪ್ರತಿಕ್ಷಣವೂ ಅವಳ ಮನದಲ್ಲಿ ರಾಘುನ ನೋಡುವ ಆಸೆ ಇದ್ದಿತು. ಅವಳ ದುರಾದೃಷ್ಟ ಎಂಬಂತೆ ರಾಘು ಅದಾಗಲೇ ಅವಳ ನೆನಪಿಂದ ಹೊರಬರಲು ಚಿಕ್ಕಮಗಳೂರಿಗೆ ವಾಪಸ್ಸಾಗಿದ್ದ. ಅಭಿಯ ಬುದ್ಧಿ ಮಾತಿಗೆ ಬೆಲೆ ಕೊಟ್ಟು ಕೊನೆಗೂ ಅವನ ನೆನಪಿನಲ್ಲಿ ಜೀವ ಬಿಟ್ಟಳು. ಕಡೆಯ ದಿನಗಳಲ್ಲಿ ಅವನ ಜೊತೆ ಆಡಿದ ಮಾತನ್ನು ನೆನಪಿಸಿಕೊಂಡು ಅಳುತ್ತಿದ್ದಳು. ಊಟ ನಿದ್ರೆ ಎಲ್ಲವನ್ನು ಬಿಟ್ಟು ಸೊರಗಿ ಹೋಗಿದ್ದಳು. ಅವನ ಫೋಟೋ ಹಿಡಿದುಕೊಂಡು ಅಳುತ್ತಿದ್ದಳು. ನಿದ್ದೆಯಲ್ಲಿಯೂ ಅವನ ಹೆಸರನ್ನೇ ಕನವರಿಸುತ್ತಿದ್ದಳು. ಅವಳ ಗುರುತು ಯಾರಿಗೂ ಸಿಗದಿರುವ ಮಟ್ಟಿಗೆ ಬದಲಾಗಿ ಹೋಗಿದ್ದಳು. ಮತ್ತೊಮ್ಮೆ ಸಾಯುವ 2 ದಿನದ ಹಿಂದೆ ನರಳುತ್ತಲೇ ಅವನ ಫೋಟೋ ಹಿಡಿದು ತೋರಿಸಿದಳು. ಅವನನ್ನು ಹುಡುಕಿ ಕೊನೆಯ ಬಾರಿ ಎಂಬಂತೆ, ಅಪ್ಪ ರಾಘು ನಾನು ನೋಡಬೇಕು ಅಪ್ಪ. ನನಗೆ ಸಾಯೋಕೆ ಇಷ್ಟ ಇಲ್ಲ ಅಪ್ಪ. ನನ್ನ ಉಳಿಸಿಕೊಳ್ಳಿ. ರಾಘು ನನ್ನ ಮಗು ಥರ ನೋಡ್ಕೊಳ್ತಾನೆ. ನಾನು ಬಿಟ್ಟು ಹೋದರೆ ಅವನಿಗೆ ಯಾರು ಕಾಟ ಕೊಡ್ತಾರೆ? ನಾನು ಅವನಿಗೆ ಪ್ರಾಮಿಸ್ ಮಾಡಿದ್ದೀನಿ ನಿನ್ನ ಬಿಟ್ಟು ಹೋಗಲ್ಲ ಅಂತ. ನಾನು ಅವನನ್ನು ಬಿಟ್ಟು ಹೋದರೆ ಅವನಿಗೆ ಮೋಸ ಮಾಡಿದಾಗೆ ಆಗುತ್ತೆ ಅಪ್ಪ. ಅವನ ಮನಸ್ಸು ಮಗು ಥರ ಅಪ್ಪ. ಪ್ಲೀಸ್ ಅಪ್ಪ, ಬೇರೇನು ಕೇಳಲ್ಲ. ಇದೊಂದು ಆಸೆ ಈಡೇರಿಸಪ್ಪ. ನನಗೆ ಜೀವ ಭಿಕ್ಷೆ ಕೊಡಿ. ನನಗೆ ಸಾಯೋಕೆ ಇಷ್ಟ ಇಲ್ಲ ಅಪ್ಪ. ರಾಘು ತುಂಬ ಕನಸು ಇಟ್ಟುಕೊಂಡಿದ್ದಾನೆ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ. ಅವನ ಕನಸನ್ನು ನಾನು ಈಡೇರಿಸಬೇಕು ಅಪ್ಪ. ಅದಕ್ಕೋಸ್ಕರ ಆದರೂ ನನ್ನ ಉಳಿಸಿಕೊಳ್ಳಿ ಅಪ್ಪ ಎಂದಳು ಕೈ ಮುಗಿದು ಅಳುತ್ತಲೇ. ಅಪ್ಪ, ಯಾವತ್ತಾದರೂ ನನ್ನ ರಾಘು ನಿಮ್ಮ ಕಣ್ಮುಂದೆ ಬಂದರೆ ಅಥವಾ ನಿಮ್ಮ ಕಣ್ಣಿಗೆ ಯಾವತ್ತಾದರೂ ಬಿದ್ದರೆ ಆ ಈಡಿಯಟ್ಗೆ ಹೇಳಿ ಅಪ್ಪ, ನೀನು ಹನಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾಳೆ, ಅವಳು ನಿನಗೆ ಮೋಸ ಮಾಡಿಲ್ಲ ಅಂತ ಹೇಳಪ್ಪ. ಅವನಿಗೆ ಮದುವೆ ಮಾಡಿಕೊಳ್ಳುವುದಕ್ಕೆ ಹೇಳಿ ಅಪ್ಪ. ಅವನ ಮಗಳಾಗಿ ಆದರೂ ಹುಡ್ತೀನಿ ಅಪ್ಪ. ಹಾಗೆ ನಾನು ಸತ್ತರೆ ನನ್ನ ಅಸ್ಥಿನ ರಾಘು ನೀರಿಗೆ ಬಿಡಬೇಕು ಅಪ್ಪ. ಅಲ್ಲಿಯವರೆಗೂ ಇದು ನಿಮ್ಮ ಜೊತೆಯಲ್ಲಿ ಇರಲಿ. ಅವನ ಜೊತೆಯಂತೂ ಬಾಳೋ ಅದೃಷ್ಟ ಪಡೆದುಕೊಂಡು ಬಂದಿಲ್ಲ. ಆದರೆ ಈ ಒಂದು ಆಸೆಯಾದರೂ ನೆರವೇರಿಸಿ ಅಪ್ಪ ಎಂದಳು ತೊದಲಿಸುತ್ತಾ. ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರದು. ಅಳುತ್ತಿದ್ದರು. ಅವಳ ಮಾತಿಗೆ ಎತ್ತ ಕರುಳಿನ ಸಂಕಟ. ಹಿರಿಯ ಜೀವ ಹೇಗೆ ತಾನೇ ಸಹಿಸಿಕೊಳ್ಳುತ್ತದೆ? ಬಾಳಿ ಬದುಕಬೇಕಾದ ಮಗಳು ಸಾವಿನ ಅಂಚಿನಲ್ಲಿದ್ದಾಳೆ ಎಂಬುದು ಅವರಿಗೆ ನುಂಗಲಾರದ ತುತ್ತಾಗಿತ್ತು. ಜೀವ ಉಳಿಸಿಕೊಳ್ಳುವಂತಹ ಯಾವುದಾದರೂ ಒಂದು ಮಾರ್ಗವಿದ್ದಿದ್ದರೆ ಮನುಷ್ಯನ ಹುಟ್ಟಿಗೆ ಅರ್ಥವೆಲ್ಲಿ ಇರುತ್ತಿತ್ತು? ಅಮ್ಮ ಅಪ್ಪನ ಕಣ್ಣೀರನ್ನು ಕಷ್ಟಪಟ್ಟು ಹೊರಿಸಿದಳು. ಅವಳ ಆಸೆಯನ್ನಾದರೂ ಈಡೇರಿಸೋಣ ಎಂದುಕೊಂಡವರು ಕಷ್ಟಪಟ್ಟು ಹೇಗೋ ರಾಘುನ ಭೇಟಿ ಮಾಡಲು ಹೋದವರಿಗೆ ತಿಳಿದಿದ್ದು ರಾಘು ಫಾರಿನ್ಗೆ ಹೋದನೆಂಬುದು. ಅತ್ತ ಫಾರಿನ್ಗೆ ಹೋಗಲು ಫ್ಲೈಟ್ ಏರಿದ್ದನು. ಇತ್ತ ಹನಿಗೆ ಅವನ ದೂರ ಹೋದಂತೆ ಅರಿವಾಯಿತೇನೋ. ಅತ್ತ ಫ್ಲೈಟ್ ಟೇಕ್ ಆಫ್ ಆದಂತೆ ಇತ್ತ ಹನಿ ಅವನ ಫೋಟೋಗೆ ಮುತ್ತಿಟ್ಟು ಕೊನೆಯ ಬಾರಿ ಎಂಬಂತೆ ಅವನನ್ನು ಕಣ್ತುಂಬಿಕೊಂಡು ನರಳಿ ಹಿಂಸೆ ಅನುಭವಿಸುತ್ತಿದ್ದರೂ ಸಾವಿನ ಕೊನೆಯ ಘಟ್ಟ ತಲುಪಿದ್ದರೂ ರಾಘು ಹೆಸರನ್ನೇ ಜಪಿಸಿದಳು. ಇಷ್ಟ ಆಯಿತು ರಾಘು, ನಿಂಗೊತ್ತಾ? ಅವಳು ನಿನ್ನ ಫೋಟೋ ನೋಡ್ತಾನೆ ಉಸಿರು ಬಿಟ್ಲು. ಅವಳ ಉಸಿರು ನಿಂತರೂ ಅವಳು ಕಣ್ಮುಚ್ಚಿರಲಿಲ್ಲ. ಹಾಗೇನೆ ಸತ್ತಳು ನಿನ್ನನ್ನು ಕಣ್ತುಂಬಿಕೊಂಡು ಎಂದು ನಡೆದಿದ್ದೆಲ್ಲವನ್ನು ಹೇಳಿದರು. ತಲೆ ಚಚ್ಚಿಕೊಂಡು ಅಳುತ್ತಿದ್ದ ಹನಿಯ ಪ್ರೀತಿಯ ಬಗ್ಗೆ ಹಾಗೂ ಅವಳು ಅನುಭವಿಸಿದ ನೋವಿನ ಬಗ್ಗೆ ತಿಳಿದು. ನೋಡು ರಾಘು, ಸಮಾಧಾನ ಮಾಡ್ಕೊ. ಅವಳಿಗೆ ನಮ್ಮ ಜೊತೆ ಬದುಕುವ ಆಸೆ ಇರಲಿಲ್ಲ, ಅದಕ್ಕೆ ನಮ್ಮನ್ನು ಬಿಟ್ಟು ಹೋದ್ಲು.
ನಂತರ ನಾವು ಇಲ್ಲಿಂದ ಡೆಲ್ಲಿಗೆ ಹೋಗ್ಬಿಟ್ವಿ. ಅವಳು ಕೊನೆಯ ದಿನಗಳಲ್ಲಿ ಇಲ್ಲಿಗೆ ಬರಬೇಕು, ರಾಘು ಇರೋ ಜಾಗದಲ್ಲಿ ನಾನು ಮಣ್ಣಾಗಬೇಕು ಅಂತಹ ಹಠ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದ್ಲು. ಆಮೇಲೆ ಈ ಮನೆಯಲ್ಲಿ ಇದ್ದರೆ ಅವಳ ನೆನಪು ಕಾಡುತ್ತೆ ಅಂತ ಸ್ವಲ್ಪ ದಿನ ಡೆಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ವಾಪಸ್ ಬಂದುಬಿಟ್ವಿ. ಅವಳು ಇಲ್ಲಿ ಇದ್ದಾಳೆ ಅನಿಸುತ್ತೆ. ಅವಳು ಇರೋ ಜಾಗದಲ್ಲೇ ನಾವು ಪ್ರಾಣ ಬಿಡಬೇಕು ಅಂತ ಇಲ್ಲಿಗೆ ಬಂದುಬಿಟ್ವಿ ಕಣಪ್ಪ ಎಂದವರೇ. ಅವಳ ಅಸ್ಥಿಯನ್ನು ನೀನೇ ತರ್ಪಣ ಮಾಡಿಬಿಡಪ್ಪ ಎಂದವರೇ ಅವನನ್ನು ಅಪ್ಪಿ ಕ್ಷಣಕಾಲವೂ ನಿಲ್ಲದೆ ಸರಿದರು. ಅನಿಯ ಯೋಚನೆಯಲ್ಲಿ ಇದ್ದವನನ್ನು ಎಚ್ಚರಿಸಿದ್ದು ನೇತ್ರ ಕೂಗು. ರಾಘು ಎಂದು ಎಚ್ಚರಿಸಿ ಕೂಗಿದವಳನ್ನು ಕತ್ತೆತ್ತಿ ನೋಡಿದ. ಅತ್ತು ಕೆಂಪಾಗಿದ್ದ ಅವನ ಕಣ್ಣುಗಳನ್ನು ನೋಡಿದ್ದಳು. ಜಾನು ಅವರ ಸ್ಥಿತಿಯನ್ನು ನೋಡಿ ಅಳುತ್ತಿರಬೇಕು. ಇದೇ ಸರಿಯಾದ ಸಮಯ ಆರು ಬಗ್ಗೆ ಹೇಳಲು ಎಂದುಕೊಂಡವಳೆ ಅವನ ಪಕ್ಕ ಕುಳಿತು, ಏನಾಯಿತು ರಾಘು? ನೋಡು, ಅತ್ತೆಗೆ ಏನೂ ಆಗೋದಿಲ್ಲ, ಪ್ಲೀಸ್ ಅಳಬೇಡ, ಅತ್ತೆ ಬೇಗ ಹುಷಾರಾಗ್ತಾರೆ. ಹಾಗೆ ನಾನೊಂದು ವಿಷಯವನ್ನು ನಿನಗೆ ಹೇಳಬೇಕು ರಾಘು. ನಾನು ಇಷ್ಟು ದಿನ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಿದೆ. ಏನು ವಿಷಯ ನೇತ್ರ? ನೋಡು, ನಾನೀಗ ತುಂಬ ಸೋತು ಹೋಗಿದ್ದೀನಿ. ಅದೇನು ವಿಷಯ ಅಂತ ಡೈರೆಕ್ಟಾಗಿ ಹೇಳು, ಇಲ್ಲ ಅಂದರೆ ಇಲ್ಲಿಂದ ಹೊರಟು ಹೋಗು. ರಾಘು, ನಾನು ಅತ್ತೆ ಬಗ್ಗೆ ಮಾತಾಡಬೇಕು ಅಂತಿದ್ದೆ. ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂದಮೇಲೆ ನಾನು ಮಾತಾಡಿ ಕೆಟ್ಟವಳಾಗೋಕೆ ಇಷ್ಟಪಡಲ್ಲ. ನಾನು ಹೊರಡ್ತೀನಿ. ನಿತ್ಕೋ ನೇತ್ರ, ಅದೇನು ಹೇಳಬೇಕು ಅಂತಿದೆಯೋ ಬೇಗ ಹೇಳು. ರಾಘು, ಅತ್ತೆಗೆ ಆಕ್ಸಿಡೆಂಟ್ ಆಗೋಕ್ಕೆ ಕಾರಣ ಯಾರು ಅಂತ ನನಗೆ ಗೊತ್ತು. ಅಂದರೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತಾನಾ ನೀನು ಹೇಳ್ತಿರೋದು? ಅಟ್ಯಾಕ್ ಅಲ್ಲ ರಾಘು, ಇದು ಫ್ರೀ ಪ್ಲ್ಯಾನ್ ಮಾಡಿರೋ ಅಟೆಂಪ್ಟ್ ಟು ಮರ್ಡರ್. ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ಅಮ್ಮನ ಮೇಲೆ ಅಟ್ಯಾಕ್ ಅಂದರೆ ಏನರ್ಥ? ಯಾರಿಗೆ ಅಮ್ಮನ ಮೇಲೆ ದ್ವೇಷ ಇದೆ? ಬಾಯಿಗೆ ಬಂದದ್ದನ್ನು ಹೊದರಬೇಡ ನೇತ್ರ. ನೋಡು ರಾಘು, ನನಗನಿಸಿದ್ದನ್ನು ನಾನು ಹೇಳಿದೆ ಅಷ್ಟೆ. ನಂಬೋದು ಬಿಡೋದು ನಿನಗೆ ಬಿಟ್ಟದ್ದು. ಅಂದ ಹಾಗೆ ಈ ಆಕ್ಸಿಡೆಂಟ್ನ ಹಿಂದೆ ಇರೋದು ಯಾರು ಗೊತ್ತಾ? ನಿನ್ನ ಪ್ರೀತಿಯ ಹೆಂಡತಿ ಆರಾಧನಾ ಮೇಡಮ್ ಅವರು. ನೇತ್ರ, ಇನ್ನೊಂದು ಮಾತು, ನನ್ನ ಹಾರೋ ಬಗ್ಗೆ ಮಾತಾಡಿದ್ಯೋ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಂಬಲು ಸಾಧ್ಯವಾಗಲಿಲ್ಲ ಅವನಿಗೆ. ಮೊದಲೇ ಸಮಸ್ಯೆ ಗೊಂದಲಗಳಲ್ಲಿ ಸಿಲುಕಿದವ ಕೋಪಗೊಂಡ ನೇತ್ರ ಮೇಲೆ ಕೈ ಮಾಡಿಬಿಟ್ಟ. ಗೆಟ್ ಲಾಸ್ಟ್ ಎಂದು ಚೀರಿದ. ಅಳುತ್ತಲೇ ನುಡಿದಳು, ನೀನು ನಂಬಲ್ಲ ಅಂತ ಗೊತ್ತು ರಾಘು, ಆದರೆ ನೀನು ಮುಂದೊಂದು ದಿನ ಕೊರಗುವುದನ್ನು ನೋಡೋಕೆ ನನ್ನಿಂದ ಆಗಲ್ಲ. ಸತ್ಯ ಗೊತ್ತಿದ್ದು ನಾನು ನಿನಗೆ ಹೇಳದೇ ಇದ್ದರೆ ನನ್ನ ಪ್ರೀತಿಗೆ ನಾ ಮೋಸ ಮಾಡಿದಾಗೆ ಆಗುತ್ತೆ. ನಿನ್ನನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ನಾನು ಹೇಗಿರಲಿ? ಸತ್ಯ ಮುಚ್ಚಿಟ್ಟು ಹೇಳು. ಇನ್ನೊಂದು ಸತ್ಯ ಹೇಳ್ತೀನಿ, ಹೃದಯ ಗಟ್ಟಿ ಮಾಡ್ಕೊ. ಅಂಜುಗೆ ಮೆಮೊರಿ ಲಾಸ್ ಆಗಿಲ್ಲ, ಇದು ಅಭಿಗೂ ಗೊತ್ತು. ಹಾಗೆ ಅವರು ಆರೋಗ್ಯ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಂಜು ನಿನ್ನ ಸ್ವಂತ ತಂಗಿ ಆಗಿದ್ರೆ ಹೀಗೆ ಮಾಡ್ತಿದ್ಲ ಹೇಳು? ಅಟ್ಲೀಸ್ಟ್ ಅಭಿ ಅವನು ಕೂಡ ನಿನ್ನ ಫ್ರೆಂಡ್ಶಿಪ್ಗೆ ಮೋಸ ಮಾಡಿ ಅವರು ಜೊತೆಗೆ ಶಾಮೀಲಾಗಿದ್ದಾರೆ. ಅದೇನು ಮೋಡಿ ಮಾಡಿದ್ದಾಳೋ ಅವರಿಬ್ಬರಿಗೂ ನೀನು ಹೆಂಡ್ತಿ. ಶಟಪ್ ನೇತ್ರ, ನಾಲಿಗೆ ಇದೆ ಅಂತ ಉದ್ದುದ್ದ ಹರಡಬೇಡ. ಏನು ಗೊತ್ತು ನಿನಗೆ ನನ್ನ ಪುಟಾಣಿ ಮತ್ತು ಅಭಿ ಬಗ್ಗೆ? ಥೂ, ಅಸಹ್ಯವಾಗ್ತಿದೆ ನನಗೆ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳಿಕೊಳ್ಳುವುದಕ್ಕೆ ನೀನು ಏನೇ ಅಂದುಕೊಂಡರೂ ಇದು ಸತ್ಯನೇ ರಾಘು. ಅಷ್ಟಕ್ಕೂ ಯಾವುದೋ ಲಾರಿ ಬಂದು ಗುದ್ದುವಾಗ ಆರಾಧನಾ ಅಲ್ಲೇ ಇದ್ಲು ತಾನೆ. ನಿಮ್ಮಮ್ಮನ ಕಾಪಾಡಿ ನಾಟಕ ಹಾಡಿತಾನೆ. ಅವರನ್ನು ತಳ್ಳಿದ್ದು ಆಕ್ಸಿಡೆಂಟ್ ಮಾಡುವುದರ ಜೊತೆಗೆ ಅವರನ್ನು ಸ್ಪಾಟಲ್ಲೇ ಸಾಯಿಸಬೇಕು ಅಂತಾನೆ ಅವರನ್ನು ತಳ್ಳಿ ಇರುವುದು. ಆದರೆ ಅದು ನಿಮಗೆ ಯಾರಿಗೂ ಅರ್ಥ ಆಗಿಲ್ಲ. ನೀನೇ ಕೂತು ಯೋಚನೆ ಮಾಡು. ಹಾಗೆ ಹೋಗಿ ನಿನ್ನ ತಂಗಿ ಮತ್ತು ನಿನ್ನ ಫ್ರೆಂಡ್ನ ಕೇಳು, ಆರು ಬಗ್ಗೆ ಹೇಳ್ತಾರೆ ಎಂದು ಹೊರಟವಳೆ ಹಿಂತಿರುಗಿ ಬಂದು, ಇದು ನಿನ್ನ ಅಮ್ಮನ ಜೀವದ ಪ್ರಶ್ನೆ, ಸರಿಯಾಗಿ ಯೋಚನೆ ಮಾಡಿ ನೋಡು ಎಂದವಳೆ ಬಂದ ಕೆಲಸ ಮುಗಿಸಿ ತನ್ನ ಪಾಡಿಗೆ ತಾನು ಹೊರಟಳು. ಗೊಂದಲಗಳ ಗೂಡಾಯಿತು ಅವನ ಮನ. ಒಂದು ಸಣ್ಣ ಅನುಮಾನದ ಹುಳು ಅವನ ತಲೆಯನ್ನು ಹೊಕ್ಕಿತು. ಸದ್ಯದಲ್ಲೇ ಅದು ಅವನ ನೆಮ್ಮದಿಯನ್ನೇ ಹಾಳು ಮಾಡುವುದಕ್ಕೆ ಹೊರಟಿತು. ಮೆಡಿಸಿನ್ ತರಲು ಹೋದ ರಾಘು ಇಷ್ಟೊತ್ತಾದರೂ ಬರದಿದ್ದನ್ನು ಕಂಡ ಅಭಿ ಅವನನ್ನು ಹುಡುಕುತ್ತಾ ಬಂದನು. ಹಾಸ್ಪಿಟಲ್ನ ಎದುರು ಇರುವ ಪಾರ್ಕ್ನಲ್ಲಿ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತವ ಆಕಾಶವನ್ನು ನೋಡುತ್ತಾ ಕುಳಿತು ಬಿಟ್ಟ. ಒಂದೇ ದಿನದಲ್ಲಿ ಎಷ್ಟೆಲ್ಲ ಆಘಾತದ ವಿಷಯ ಕೇಳಿದ ಮೇಲೆ ಅವನ ಮನಸ್ಸು ಅಲ್ಲಿಗೆ ಛಿದ್ರವಾಯಿತು. ಯಾವುದನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ. ಸ್ವಂತದವರೇ ಮೋಸ ಮಾಡಿಬಿಟ್ಟರು. ಅಂಜು ಅಭಿ ಸಹ ನನಗೆ ಮೋಸ ಮಾಡಿದರ? ಆರು ನನ್ನ ಪ್ರೀತಿಸಿದ್ದು ಸುಳ್ಳ? ನಾವಿಬ್ಬರು ಮನಪೂರ್ವಕವಾಗಿ ಒಂದಾಗಿದ್ದೀವಿ. ಯಾವ ಹೆಣ್ಣು ತಾನೇ ಮೋಸ ಮಾಡಲು ಬಂದರೆ ದೈಹಿಕವಾಗಿ ಒಂದಾಗಲು ಇಷ್ಟಪಡುತ್ತಾಳೆ? ಚೇಚೆ, ನೇತ್ರ ಮತ್ತೇನಾದರೂ ತಪ್ಪು ತಿಳಿದುಕೊಂಡಿದ್ದಾಳ? ಸಾಕ್ಷಿ ಇಲ್ಲದೆ ಹೇಗೆ ನಂಬುವುದು? ಇವಳ ಮಾತನ್ನು ನೇತ್ರ ಯಾಕೆ ಸುಳ್ಳು ಹೇಳ್ತಾಳೆ? ಇದರಿಂದ ಅವಳಿಗೇನು ಲಾಭ? ಬಹುಶಃ ನೇತ್ರ ಹೇಳಿದ್ದು ನಿಜ ಇರಬಹುದು. ಆಕ್ಸಿಡೆಂಟ್ ಹೇಗಾಯಿತು ಅಂತ ಕೇಳಿದಾಗ ಅವಳು ಯಾವುದೋ ಚಿಂತೆಯಲ್ಲಿ ಇರೋ ಥರ ಕಾಣ್ತಿದ್ಲು. ಹಾಗಾದರೆ ಅವಳು ಏನೋ ಮಾಡಿದ್ದಾಳೆ ಅನಿಸುತ್ತೆ. ಪೊಲೀಸ್ ಆದರೂ ಕೂಡ ಅವಳು ನಮ್ಮನೆಗೆ ಬಂದ ಉದ್ದೇಶನೇ ಬೇರೆ ಇತ್ತು. ಅವಳು ನನ್ನ ಕಂಪನಿ ವಿಷಯದಲ್ಲಿ ನನಗೆ ಲಾಸ್ ಆಗೋ ಥರ ಮಾಡಿದ್ದಾಳೆ ಅಂದರೆ ಇದಕ್ಕೆಲ್ಲ ಅವಳಿಗೆ ಕಾರಣ ಇರಬೇಕು. ಹಾಗೇನಾದರೂ ಖಂಡಿತ ಅಭಿ ಅಂಜು ಆರೋಗ್ಯ ಜೀವಮಾನವಿಡೀ ನನ್ನ ಕ್ಷಮೆ ಸಿಗೋದಿಲ್ಲ.
ಒಂದೇ ಒಂದು ಸಾಕ್ಷಿ ಸಿಗಲಿ, ಆಮೇಲೆ ಇವರನ್ನು ನೋಡ್ಕೊತೀನಿ. ಮೊದಲು ಅಮ್ಮ ಹುಷಾರಾಗಬೇಕು. ಅಲ್ಲಿಯವರೆಗೂ ನನಗೆ ಸತ್ಯ ಗೊತ್ತಾಗಿದೆ ಅನ್ನೋ ವಿಷಯ ಮತ್ಯಾರಿಗೂ ಗೊತ್ತಾಗದಂತೆ ನಾರ್ಮಲ್ ಆಗಿರಬೇಕು. ನನ್ನ ಮೇಲೆ ಯಾರಿಗೂ ಡೌಟ್ ಬರೋ ಥರ ನಡ್ಕೊಬಾರ್ದು ಎಂದುಕೊಂಡ. ರಾಘು, ರಾಘು, ಯಾಕೋ ಹೀಗೆ ಕೂತಿದ್ಯಾ? ಏನಾಯಿತು? ಮೆಡಿಸಿನ್ ತರೋದಕ್ಕೆ ಅಂತ ಹೋದವನು ಇಲ್ಲೇನು ಮಾಡ್ತಿದ್ಯಾ? ಬಾ, ಒಳಗೆ ಹೋಗೋಣ ಎಂದು ಭುಜದ ಮೇಲೆ ಕೈ ಇಟ್ಟ ಅಭಿಯನ್ನು ಕಂಡು ಬೆಚ್ಚಿದೆನು. ರಾಘು, ಆರ್ ಯು ಓಕೆ? ಅಭಿ, ಐ ಆಮ್ ಓಕೆ. ಅಮ್ಮನಿಗೆ ಪ್ರಜ್ಞೆ ಬರಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹೊರಡೋಣ ರಾಘು ಎಂದ ಅಭಿಯ ಮಾತಿಗೆ ತಲೆಯಾಡಿಸಿ ಹೊರಟನು. ಅವನ ಮನಸ್ಸು ನಿನ್ನವರೆನ್ನುವವರೆಲ್ಲರೂ ನಂಬಿಕೆ ದ್ರೋಹಿ ಎಂದಿತು. 2 ದಿನಗಳ ನಂತರ ರಾಘುನ ಕಂಡು ಕಷ್ಟಪಟ್ಟು ಮಾತನಾಡಿದರು ಜಾನಕಿಯವರು. ರಾಘು, ರಾಘು ಎಂದರು. ಅಮ್ಮ, ಮಾತಾಡಿ ಆಯಾಸ ಮಾಡ್ಕೊಂಬೇಡಮ್ಮ. ನೋಡು, ನಿನಗೇನೂ ಆಗಿಲ್ಲ. ಇನ್ನೊಂದು ವಾರ ಅಷ್ಟೇ, ಆಮೇಲೆ ನಾವು ಮನೆಗೆ ಹೋಗ್ಬೋದು. ಈಗ ಮಲ್ಕೋ. ಹೊರಗಡೆ ಬಂದು ರಾಘು ದೂರದಲ್ಲಿ ನಿಂತು ಮಾತನಾಡುತ್ತಿದ್ದ ಅಂಜು, ಆರು, ಅಭಿಯನ್ನು ನೋಡಿದನು. ಅವರ ಮುಖ ಭಾವವನ್ನು ನೋಡಿದರೆ ಸಂತೋಷದಿಂದ ಇರುವಂತೆ ಕಾಣುತ್ತಿದ್ದರು. ಅದನ್ನು ನೋಡಿದ ರಾಘು, ಇವರೇ ಅಮ್ಮನ ಸ್ಥಿತಿಗೆ ಕಾರಣವಿರಬಹುದಾ? ಮನೆಯಲ್ಲಿ ಇರುವ ನನ್ನ ಬಂಧುಗಳೇ ವಿಷಜಂತುಗಳು. ಜಾಣತನದಿಂದ ಇವರನ್ನು ಹಿಡಿಯಬೇಕು ಎಂದು ತೀರ್ಮಾನಿಸಿಬಿಟ್ಟ. ತನ್ನ ಅವಿವೇಕಿತನದಿಂದ ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ತಪ್ಪು ಯಾರು ಮಾಡಿದರೂ ಅದು ತಪ್ಪೇ. ನಿಮ್ಮನ್ನು ಮಾತ್ರ ಬಿಡೋದಿಲ್ಲ. ನಿಮ್ಮ ಕೈವಾಡ ಇದೆ ಅಂತ ಬಲವಾಗಿ ಅನಿಸುತ್ತಿದೆ. ಸಾಕ್ಷಿ ಏನಾದರೂ ನಿಮ್ಮ ತಪ್ಪನ್ನು ಎತ್ತಿ ತೋರಿಸಿದರೆ ನಿಮ್ಮನ್ನು ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ. ಇವೆಲ್ಲ ಘಟನೆಗಳು ನಡೆದು ತಿಂಗಳಾಗಿದ್ದವು. ಈ 1 ತಿಂಗಳಲ್ಲಿ ರಾಘು ತೀರ ಮಂಕಾಗಿ ಹೋಗಿದ್ದನು. ಅಭಿ, ಅಂಜು, ಆರು ಜೊತೆ ಸಮಯ ಕಳೆಯಲು ಅವನಿಂದ ಆಗಲಿಲ್ಲ. ಮಧ್ಯರಾತ್ರಿಯ ವೇಳೆಯಲ್ಲಿ ಮನೆಗೆ ಬರುತ್ತಿದ್ದನು. ಅಂಜು, ಆರು ಕೆಲಸದ ಒತ್ತಡವಿರಬೇಕೆಂದುಕೊಂಡರು. ಆದರೆ ಅಭಿ ಜೊತೆಯಲ್ಲಿ ಆಫೀಸಿಗೆ ಹೋಗುತ್ತಿದ್ದ. ರಾಘು ಅವನನ್ನು ಇತ್ತೀಚೆಗೆ ನಿರ್ಲಕ್ಷ್ಯ ಮಾಡುತ್ತಿದ್ದನು. ಆಫೀಸಿನಲ್ಲಿಯೂ ಕೆಲಸದ ಒತ್ತಡ ಎಂದು ಸುಮ್ಮನಾಗಿದ್ದನು. ಅಭಿಗೇಕೋ ಅನುಮಾನ ಬಂದಿತು. ಆದರೂ ಜಾನಕಿ ಅಮ್ಮನ ವಿಷಯದ ಜೊತೆ ಆಫೀಸಿನ ಒತ್ತಡವಿರಬೇಕೆಂದುಕೊಂಡನು. ಅಂತೆಯೇ ಅವನಿಗೆ ನಿಜವಾಗಿಯೂ ಕೆಲಸದ ಒತ್ತಡವಿದ್ದಿತು. ಅಂಜು, ಆರು ಜಾನಕಿಯವರ ಆರೈಕೆಯಲ್ಲಿದ್ದರು. ಯಾಕೋ ಅವನಿಗೆ ಸಹ್ಯವಾಗಲಿಲ್ಲ. ಮೊದಲ ಬಾರಿಗೆ ನೇತರಾಗಿ ಅವರಿಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸಲು ಹೇಳಿದ್ದನು. ಜಾನಕಿ ಅವರಿಬ್ಬರ ಆರೈಕೆಯಲ್ಲಿ ನಿಧಾನವಾಗಿ ಹುಷಾರಾಗುತ್ತಿದ್ದರು. ಜೊತೆಗೆ ಆರು ಜಾನಕಿ ಅವರ ಕೈ ಹಿಡಿದು ನಡೆಯಲು ಸಹಾಯ ಮಾಡುತ್ತಿದ್ದಳು. ರಾಘು ಇದನ್ನೆಲ್ಲ ಕಣ್ಣಾರೆ ಕಂಡರೂ ಸಹ ಸುಮ್ಮನಾಗಿ ಬಿಡುತ್ತಿದ್ದನು. ಸಂತೋಷ್ರವರು ರಾಘುನನ್ನು ಗಮನಿಸುತ್ತಲೇ ಇದ್ದರು. ಯಾಕೋ ಅವನ ಮುಖ ಕಳೆಗುಂದಿತು. ಸರಿಯಾಗಿ ಊಟ ತಿಂಡಿ ಮಾಡುತ್ತಿರಲಿಲ್ಲ. ಕೆಲಸದ ನೆಪ ಹೂಡಿ ಇಂದಿನ ದಿನ ರಾತ್ರಿ ಅವನು ಬರುವವರೆಗೂ ಕಾದು ಕುಳಿತ ಸಂತೋಷ್ರವರು ಬೆಳಿಗ್ಗೆ ಆಫೀಸಿಗೆ ಹೋಗದೆ ಮನೆಯಲ್ಲಿ ನಾಳೆ ಉಳಿದುಕೊಳ್ಳುವಂತೆ ಆರ್ಡರ್ ಮಾಡಿ ಹೋದರು. ಎಂದಿನಂತೆ ಬೆಳಗಿನ ತಿಂಡಿಯ ಸಮಯಕ್ಕೆ ಎಲ್ಲರೂ ಹಾಜರಿದ್ದರು. ರಾಘು, ಆರ್ ಯು ಓಕೆ? ಆಫೀಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಅಭಿ, ನಿಮ್ಮಿಬ್ಬರಿಗೆ ಏನಾಗಿದೆ? ಸುಮಾರು ದಿನದಿಂದ ನಿಮ್ಮ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ನಿಮ್ಮಿಬ್ಬರನ್ನ. ಡ್ಯಾಡ್, ಹಾಗೇನಿಲ್ಲ, ಸ್ವಲ್ಪ ಫ್ರೇಜರ್ ಅಷ್ಟೇ. ಭೂಪತಿ ಅವರ ಜೊತೆ ಇದ್ದ ಕಾಂಟ್ಯಾಕ್ಟ್ ಕ್ಯಾನ್ಸಲ್ ಮಾಡಿ ಅವರ ಅಮೌಂಟ್ ರಿಟರ್ನ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಸ್ವಲ್ಪ ಲಾಸ್ ಆಗಿದೆ. ನಿಮಗೂ ಗೊತ್ತು, ಆ ವಿರಾಟ್ ನನ್ನ ವಿರುದ್ಧ ಭೂಪತಿ ಏನೇನೋ ಹೇಳಿ ಕೊನೆಗೆ ಆ ಪ್ರಾಣ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟ. ನೋಡು ರಾಘು, ಎಲ್ಲ ಸರಿ ಹೋಗುತ್ತೆ. ನೀನೇನು ತಲೆ ಕೆಡಿಸಿಕೊಳ್ಳಬೇಡ. ಎಲ್ಲ ಸಮಸ್ಯೆಗೂ ಕ್ಷಣದಲ್ಲಿ ಪರಿಹಾರ ಸಿಗಬೇಕು ಅಂತ ಬಯಸೋದು ಮೂರ್ಖತನ. ಮೊದಲು ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕು. ಒತ್ತಡಗಳು ಅತಿಯಾದರೆ ಮನುಷ್ಯನಿಗೆ ತಾವೇನು ಮಾಡ್ತಿದ್ದೀವಿ ಎಂಬ ಅರಿವಿರೋದಿಲ್ಲ. ನೀನ್ಯಾಕೆ ಸ್ವಲ್ಪ ದಿನ ಚಿಕ್ಕಮಗಳೂರಿನಲ್ಲಿ ಇರಬಾರದು? ನಿನಗೂ ಕೂಡ ಸ್ವಲ್ಪ ಆರಾಮ ಅನಿಸುತ್ತೆ. ಹೇಗೂ ಮದುವೆಯಾದಾಗಿನಿಂದ ನೀನು ಆರಾಧನಾ ಎಲ್ಲೂ ಹೊರಗಡೆ ಹೋಗಿಲ್ಲ ಅಲ್ವಾ? 1-2 ತಿಂಗಳುಗಳ ಕಾಲ ಅಲ್ಲಿ ಇದ್ದು ಬನ್ನಿ. ಅವಳಿಗೂ ಕೂಡ ನಮ್ಮ ಗೆಸ್ಟ್ ಹೌಸ್ ಮತ್ತು ಆಫೀಸ್ನ ಪರಿಚಯ ಆಗುತ್ತೆ. ಈ ಥರ ಆದರೂ ನಿಮಗೆ ಪ್ರೈವಸಿ ಅನ್ನೋದು ಸಿಗುತ್ತೆ. ಹೌದು ರಾಘು, ಅಪ್ಪಾಜಿ ಹೇಳ್ತಿರೋದು ಸರಿಯಾಗಿಯೇ ಇದೆ. ಇಬ್ಬರು ಹೋಗ್ಬಿಟ್ಟು ಬನ್ನಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಅಂಜು, ಅಭಿ, ಜಾನಕಿಯವರು ಬಲವಂತದ ಮಾತಿಗೆ ಒಪ್ಪಿಗೆ ನೀಡಿದನು. ಚಿಕ್ಕಮಗಳೂರಿಗೆ ಹೊರಡುವ ಮುನ್ನ ನೇತ್ರ ಬಳಿ ಮಾತನಾಡಿದ ರಾಘು ಎಲ್ಲರನ್ನು ಮಾತನಾಡಿಸಿ ಅಭಿ ಅಂಜುನ ಅಪ್ಪಿ ವ್ಯಂಗ್ಯವಾಗಿ ನಕ್ಕವನೇ ಸಂಜೆಯ ವೇಳೆಗೆ ಚಿಕ್ಕಮಗಳೂರಿನ ಕಡೆ ಪಯಣ ಬೆಳೆಸಿದರು. ಇತ್ತ ತಂಪಾದ ಗಾಳಿಯ ಜೊತೆಗೆ ಸಣ್ಣದಾಗಿ ನಿದ್ದೆ ಆವರಿಸಿತು ಆರಾಧನಾಗೆ. ಅವನು ಅವಳ ಕಡೆ ತಿರುಗಿ ನೋಡದೆ ಕಾರು ಓಡಿಸುತ್ತಿದ್ದನು. ಗೆಸ್ಟ್ ಹೌಸ್ಗೆ ಬಂದವನೇ ಅವಳನ್ನು ಎಬ್ಬಿಸಿದನು. ಹಲೋ ಆರಾಧನಾ ಮೇಡಮ್, ಎದ್ದೇಳಿ ಎಂದು ಅವಳ ಭುಜದ ಮೇಲೆ ಕೈ ಇಟ್ಟು ಕೂಗಿದನು. ಎಚ್ಚರವಾದವಳೇ, ಸಾರಿ ರಾಘು, ಹಾಗೆ ನಿದ್ದೆ ಬಂದಿತು, ಮಲಗಿಬಿಟ್ಟೆ ಎಂದಳು. ಅವಳ ಮಾತು ತನಗೆ ಕೇಳಿಸಿಲ್ಲವೆಂಬಂತೆ ತನ್ನ ಲಗೇಜನ್ನು ಮಾತ್ರ ತಗೊಂಡು ಹೋದನು.
ಅವಳು ಅವನು ಹಾಗೇ ಹೋದದ್ದನ್ನು ಕಂಡು ಬೇಸರವಾದರೂ ತೋರಿಸಿಕೊಳ್ಳದೆ ಕಾರಿನಿಂದ ಕೆಳಗಿಳಿದವಳೆ ತನ್ನ ಲಗೇಜನ್ನು ತಾನೇ ತೆಗೆದುಕೊಂಡು ಹೋದಳು. ಸುಸ್ತಾಗಿದ್ದರಿಂದ ಅವನು ಹಾಸಿಗೆ ಮೇಲೆ ಮಲಗಿದರೆ ಅವಳು ಅವನ ಪಕ್ಕದಲ್ಲಿ ಬಂದು ಮಲಗಿದಳು. ಅವನ ಎದೆಯ ಮೇಲೆ ತಲೆ ಇಟ್ಟು ಅವಳಿಂದ ದೂರ ಸರಿದವನೇ ಅವಳಿಗೆ ಬೆನ್ನು ಹಾಕಿ ಮಲಗಿದನು. ರಾಘು, ಏನಾಯಿತು? ಏನಿಲ್ಲ, ಡ್ರೈವ್ ಮಾಡಿ ಸುಸ್ತಾಗಿದೆ, ಸೊ ಪ್ಲೀಸ್ ಎಂದವ ಅವಳಿಗೆ ಬೆನ್ನು ಹಾಕಿ ಮಲಗಿದ. ಯಾಕೋ ಅವಳಿಗೆ ಬೇಸರವಾಯಿತು ಅವನ ನಡವಳಿಕೆಯಿಂದ. ನಿಜಕ್ಕೂ ಡ್ರೈವ್ ಮಾಡಿ ಸುಸ್ತಾಗಿರಬಹುದು ಎಂದುಕೊಂಡವಳೆ ಹೆಚ್ಚೇನು ಮಾತನಾಡದೆ ಮಲಗಿಬಿಟ್ಟಳು. ಅವಳು ಮಲಗಿದ್ದನ್ನು ಗಮನಿಸಿದವ ಹನಿಯ ಆಲೋಚನೆಯಲ್ಲಿ ಮುಳುಗಿದ. ಅವಳು ಅನುಭವಿಸಿದ ನೋವನ್ನು ಒಮ್ಮೆ ನೆನೆಸಿಕೊಂಡವನ ಮನಸ್ಸು ನೊಂದಿತು. ನಾನೆಂಥ ನತದೃಷ್ಟ, ನನ್ನ ಹನಿ ಈ ಭೂಮಿ ಮೇಲೆ ಇಲ್ಲ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ನನ್ನಿಂದ ಆಗ್ತಿಲ್ಲ. ಕೊನೆಯ ಬಾರಿ ನನ್ನ ನೋಡಬೇಕೆಂದು ಆಸೆ ಪಟ್ಕೊಂಡೆ, ಜೀವ ತೊರೆದಳಲ್ಲ. ಅವಳು ನನ್ನ ಬಿಟ್ಟು ಹೋದ್ರು. ಎಂದಾದರೂ ಒಮ್ಮೆ ನನಗೆ ಸಿಗ್ತಾಳೆ. ನನ್ನ ಪರಿಸ್ಥಿತಿನ ಅವಳಿಗೆ ತಿಳಿಸಿ ಅವಳಿಗೂ ಒಂದು ಜೀವನ ಸಿಗೋ ಹಾಗೆ ಮಾಡಬೇಕು ಅಂತ ಸಾಕಷ್ಟು ಸಲ ಅಂದುಕೊಂಡಿದ್ದೆ. ಆದರೆ ಇನ್ನೆಲ್ಲಿಯ ಹನಿ? ಆ ದೇವರು ಅವಳ ಲೈಫಲ್ಲಿ ಈ ಥರ ಆಟ ಆಡ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ಪಕ್ಕಕ್ಕೆ ಹೊರಳಿದ. ಮುದ್ದಾಗಿ ಮಲಗಿದ್ದವಳು ಅವನ ಹಾರು. ಈ ಮುಗ್ಧ ನಗುವಿನ ಹಿಂದೆ ಎಷ್ಟೆಲ್ಲ ಮರ್ಮ ಇದೆ ಅಂತ ತಿಳಿದಿರಲಿಲ್ಲ. ನನ್ನ ಜೀವನಕ್ಕೆ ಬಂದು ಯಾಕೆ ಈ ಥರ ಆಟ ಆಡಿದೆ? ನಿನ್ನನ್ನು ಎಷ್ಟು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಆ ನೇತ್ರಾಗಿಂತ ಕೆಟ್ಟವಳು. ಅವಳು ನನ್ನ ಇಷ್ಟಪಟ್ಟಳು, ಆದರೆ ನೀನು ನನ್ನ ಲೈಫ್ಗೆ ಬಂದು ಯಾಕೆ ಈ ಥರ ಹಾಡಿಬಿಟ್ಟೆ? ಯಾರು ನೀನು? ಯಾಕೆ ಇಲ್ಲಿಗೆ ಬಂದೆ? ಮುಂಬೈಯಲ್ಲಿ ನಿನಗೆ ಒಳ್ಳೆ ಹೆಸರಿತ್ತು ಅಲ್ವಾ? ಪೊಲೀಸ್ ಆದ ನೀನು ಯಾಕೆ ಈ ಥರ ಬದಲಾದೆ? ಯಾವ ಉದ್ದೇಶ ಇಟ್ಕೊಂಡು ನಮ್ಮನೆಗೆ ಬಂದಿದ್ದೀಯಾ? ನನ್ನ ಅಮ್ಮ ಏನೇ ಮಾಡಿದ್ರು ನಿನಗೆ ಹೋಗಿ ಹೋಗಿ ಅವರನ್ನು ಸಾಯಿಸೋದಕ್ಕೆ ನೋಡಿದ್ಯಲ್ಲ. ನಮ್ಮನೆಯವರು ಎಷ್ಟೆಲ್ಲ ಪ್ರೀತಿ ತೋರಿಸಿದ್ರು, ಅವರ ಪ್ರೀತಿ ನಂಬಿಕೆಗೆ ಮೋಸ ಮಾಡಿಬಿಟ್ಟೆಲೆ. ನಿನ್ನನ್ನು ಮಾತ್ರ ಬಿಡೋದಿಲ್ಲ. ಅಮ್ಮನ ಬಲವಂತವಾಗಿ ಕರೆದುಕೊಂಡು ಹೋದೆ ಅಲ್ವಾ? ಅವರು ಬರಲ್ಲ ಅಂತ ಗೊತ್ತಿದ್ದು ನೋಡ್ತಿರು, ಈ ರಾಘು ಏನು ಅಂತ ತೋರಿಸ್ತೀನಿ. ನಂಗೆ ಗೊತ್ತು ನನ್ನ ಹಬಿ ಮತ್ತು ನನ್ನ ಪುಟಾಣಿ ಏನು ಅಂತ. ಅವರನ್ನು ನಾನು ನಿನ್ನೆ ಮೊನ್ನೆಯಿಂದ ನೋಡಿದ್ದಲ್ಲ, ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೀನಿ. ಅವರು ನನಗೆ ಯಾವತ್ತೂ ಮೋಸ ಮಾಡಲ್ಲ. ಇದರಲ್ಲಿ ನಿನ್ನದೇ ಏನೋ ಕೈವಾಡ ಇರಬೇಕು. ನನ್ನ ಕಣ್ಣಂತಿರೋ ಹಬಿ ಅಂಜು ಮೇಲೆ ಅನುಮಾನಪಟ್ಟೆ. ಆ ದೇವರು ಕೂಡ ನನ್ನ ಕ್ಷಮಿಸೋದಿಲ್ಲ. ನನಗೋಸ್ಕರ ಜೀವ ಕೊಡೋ ಅವರು ಹೀಗೆಲ್ಲ ಮಾಡೋದಕ್ಕೆ ಏನು ಕಾರಣ ಇರಬಹುದು? ನಾನು ಯಾಕೆ ಹಬಿ ಅಂಜು ಬಗ್ಗೆ ಅನುಮಾನಪಟ್ಟೆ ಗೊತ್ತಾ? ಅವತ್ತು ಜಾನಕಿ ಅಮ್ಮನ ನೋಡೋಕೆ ಅಂಜು ನೀನು ಹಾಸ್ಪಿಟಲ್ಗೆ ಬಂದಾಗ ಏನೋ ವಿಷಯ ಮಾತಾಡಿಕೊಂಡು ಖುಷಿಯಿಂದ ಇದ್ರಿ ಅಲ್ವಾ? ಅದಕ್ಕೆ ಆ ಕ್ಷಣ ಅವರು ನಿನ್ನ ಜೊತೆ ಸೇರಿದ್ದಾರೆ ಅಂದುಕೊಂಡಿದ್ದೆ. ಯಾಕೆ ಅವರೆಲ್ಲ ಅಮ್ಮನ ಪರಿಸ್ಥಿತಿ ಗೊತ್ತಿದ್ರು ಅಂಥ ಸಂದರ್ಭದಲ್ಲಿ ಖುಷಿಯಾಗಿದ್ರು ಅಂತ ಅನಿಸ್ತು. ನಾನು ಅವತ್ತು ತುಂಬ ದೂರದಲ್ಲಿ ಇದ್ದೆ, ಹಾಗಾಗಿ ನಿಮ್ಮ ಮಾತುಗಳು ಯಾವುದು ನನಗೆ ಕೇಳಿಸಲಿಲ್ಲ. ಅದಕ್ಕೆ ಹಬಿ ಅಂಜು ಮೇಲೆ ಆ ಕ್ಷಣಕ್ಕೆ ಅನುಮಾನ ಬಂತು. ನನ್ನ ಪುಟಾಣಿ ಮತ್ತು ಹಬೀನೇ ನೀನೇ ಏನೋ ಹೆದರಿಸಿ